ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಚಾನೂರು ಬ್ರಹ್ಮೋತ್ಸವಗಳಲ್ಲಿ ಚಿಕ್ಕಶೇಷ ವಾಹನದ ಮೇಲೆ ಚಿದ್ವಿಲಾಸವಾಗಿ ವಿಹರಿಸುತ್ತಾ ಭಕ್ತರನ್ನು ಅನುಗ್ರಹಿಸಿದ ಹರಿದೇವೇರಿ. ಅಂಕುರಾರ್ಪಣೆ, ಧ್ವಜಾರೋಹಣಗಳೊಂದಿಗೆ ಆಗಮುಕ್ತವಾಗಿ ಪ್ರಾರಂಭವಾದ ಶ್ರೀ ಪದ್ಮಾವತಿ ಅಮ್ಮನವರ ಕಾರ್ತಿಕ ಬ್ರಹ್ಮೋತ್ಸವಗಳು. ಕಾರ್ತಿಕ ಮಾಸೋತ್ಸವಗಳ ಅಂಗವಾಗಿ ಕಪಿಲ ತೀರ್ಥಂ ಶ್ರೀ ಕಪಿಲೇಶ್ವರನ ಸನ್ನಿಧಿಯಲ್ಲಿ ವೈಭವವಾಗಿ ರುದ್ರಹೋಮ. ತಿರುಪತಿ ಧ್ಯಾನಾರಾಮಂನಲ್ಲಿ ಶ್ರೀ ಉಮಾ ಬೃಹದೀಶ್ವರ ಸ್ವಾಮಿಗೆ ನಯನಾನಂದಕರವಾಗಿ ಪಂಚಾಮೃತಾಭಿಷೇಕಗಳು. ಮಂಗಳೂರು ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ಆಲಯದಲ್ಲಿ ಸಂಪ್ರದಾಯಬದ್ಧವಾಗಿ ಪೊಕರೆ ಉತ್ಸವಗಳು. ಲೋಕ ಕಲ್ಯಾಣಾರ್ಥ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಆಲಯದಲ್ಲಿ ಶ್ರೀ ಮಹಾರುದ್ರ ಯಾಗ. ಹೊಸೂರಿನಲ್ಲಿ ಶಾಸ್ತ್ರೋಕ್ತವಾಗಿ ಶ್ರೀ ಸೌಂದರ್ಯವಲ್ಲಿ ಸಮೇತ ಶ್ರೀ ಬೇಟೆರಾಯಸ್ವಾಮಿ ಕಲ್ಯಾಣೋತ್ಸವ. ರಾಜ್ಯಾದ್ಯಂತ ಕಾರ್ತಿಕ ಮಾಸೋತ್ಸವಗಳ ಅಂಗವಾಗಿ ಪ್ರತ್ಯೇಕ ಪೂಜೆಗಳು, ಅಭಿಷೇಕಗಳೊಂದಿಗೆ ನಳನಳಿಸಿದ ಆಲಯಗಳು. ಶ್ರೀ ಪದ್ಮಾವತಿ ಅಮ್ಮನವರ ಕಾರ್ತಿಕ ಬ್ರಹ್ಮೋತ್ಸವಗಳ ಅಂಗವಾಗಿ ಗುರುವಾರ ರಾತ್ರಿ ಚಿಕ್ಕಶೇಷ ವಾಹನ ಸೇವೆ ನಯನಾನಂದಕರವಾಗಿ ಜರುಗಿತು. ತಿರುಚಾನೂರು ದಿವ್ಯಕ್ಷೇತ್ರವು ಶ್ರೀ ಪದ್ಮಾವತಿ ಅಮ್ಮನವರ ಬ್ರಹ್ಮೋತ್ಸವಗಳ ದಿವ್ಯ ಕಾಂತಿಗಳೊಂದಿಗೆ ವಿರಾಜಿಸುತ್ತಿದೆ. ಉತ್ಸವಗಳ ಅಂಗವಾಗಿ ಶ್ರೀ ಪದ್ಮಾವತಿ ಅಮ್ಮನವರು ಪಟ್ಟು ಪೀತಾಂಬರ, ಬಂಗಾರದ ವಜ್ರಾಭರಣಗಳು ಧರಿಸಿ ಸರ್ವಾಂಗ ಸುಂದರವಾಗಿ ಚಿಕ್ಕಶೇಷ ವಾಹನದಲ್ಲಿ ವಿಹರಿಸುತ್ತಾ ಭಕ್ತರನ್ನು ಅನುಗ್ರಹಿಸಿದರು. ವೇದ ಮಂತ್ರೋಚ್ಚಾರಣೆಗಳು, ಮಂಗಳ ವಾದ್ಯಗಳು, ಭಜನೆ ವೃಂದಗಳ ನೃತ್ಯಗಳು, ಕೋಲಾಟಗಳೊಂದಿಗೆ ಶ್ರೀ ಪದ್ಮಾವತಿ ಅಮ್ಮನವರ ಚಿಕ್ಕಶೇಷ ವಾಹನ ಸೇವೆ ವೈಭವೋಪೇತವಾಗಿ ಜರುಗಿತು. ಅಶೇಷ ಸಂಖ್ಯೆಯಲ್ಲಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾದರು. ಹೇಮಗರ್ಭ ಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಹೇಮಗರ್ಭ ಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ. ಬಟ್ಟ ಕುಂಕುಮ ನೊಸಲೋಳೆ ಮುತ್ತಿನ ಹೊಸ ಕಟ್ಟಾಣಿ ತ್ರಿವಳಿ ಕೊರಳೋಳೆ ಬಟ್ಟ ಕುಂಕುಮ ನೊಸಲೋಳೆ ಮುತ್ತಿನ ಹೊಸ ಕಟ್ಟಾಣಿ ತ್ರಿವಳಿ ಕೊರಳೋಳೆ ಇಟ್ಟ ಪೊನ್ನೋಲೆ ಕಿವಿಯೋಳೆ ಪವಳದ ಕೈ ಕಟ್ಟು ಕಂಕಣ ಬಳೆಯೋಳೆ ತೊಟ್ಟ ಕುಪ್ಪಸ ಬಿಗಿ ದುಟ್ಟ ಪಿತಾಂಬರ ಗಟ್ಟಿ ಒಡ್ಯಾಣ ಕಾಲಂದಿಗೆ ರುಳಿ ಗೆಜೆ ಬಟ್ಟಿಲಿ ಪೊಳೆವುದು ಮೆಂಡಿಕೆ ಕಿರುಪಲ್ಲಿ ಇಟ್ಟು ಶೋಭಿಸುವ ಅಷ್ಟ ಸಂಪನ್ನೆ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ. ಶ್ರೀನಿವಾಸನ ಇಷ್ಟಸಖಿ ಶ್ರೀ ಪದ್ಮಾವತಿ ದೇವಿಯ ಕಾರ್ತಿಕ ಬ್ರಹ್ಮೋತ್ಸವಗಳು ಗುರುವಾರ ಬೆಳಗ್ಗೆ ಧ್ವಜಾರೋಹಣದೊಂದಿಗೆ ವೈಭವವಾಗಿ ಪ್ರಾರಂಭವಾದವು.
ಈ ತಿಂಗಳ 28ನೇ ತಾರೀಕಿನಿಂದ ಡಿಸೆಂಬರ್ 6ನೇ ತಾರೀಕಿನವರೆಗೂ 9 ದಿನಗಳವರೆಗೂ ಅಮ್ಮನವರ ಬ್ರಹ್ಮೋತ್ಸವಗಳನ್ನು ನಿರ್ವಹಿಸುವುದಕ್ಕಾಗಿ ತಿರುಚಾನೂರು ಕ್ಷೇತ್ರದಲ್ಲಿ ಟಿಟಿಡಿ ವಿಸ್ತೃತ ಏರ್ಪಾಟು ಮಾಡಿದೆ. ತಿರುಚಾನೂರು ಕ್ಷೇತ್ರವು ಶ್ರೀ ಪದ್ಮಾವತಿ ಅಮ್ಮನವರ ಕಾರ್ತಿಕ ಬ್ರಹ್ಮೋತ್ಸವಗಳ ದಿವ್ಯಕಾಂತಿಗಳೊಂದಿಗೆ ಮಹಾ ತೇಜೋ ವಿರಾಜಿತವಾಗಿ ಶೋಭಿಸುತ್ತಿದೆ. ಹರಿಯ ದೇವಿ ಶ್ರೀ ಪದ್ಮಾವತಿ ಅಮ್ಮನವರು ನೆಲೆಸಿರುವ ತಿರುಚಾನೂರು ಕ್ಷೇತ್ರದಲ್ಲಿ ಕಾರ್ತಿಕ ಬ್ರಹ್ಮೋತ್ಸವಗಳಿಗಾಗಿ ಧ್ವಜಾರೋಹಣ ಕ್ರತುವು ಪಾಂಚರಾತ್ರ ಆಗಮುಕ್ತವಾಗಿ ಜರುಗಿತು. ಮೊದಲಿಗೆ ಶ್ರೀ ಪದ್ಮಾವತಿ ಅಮ್ಮನವರನ್ನು ಸರ್ವಾಂಗ ಸುಂದರವಾಗಿ ತಿರುಚಿಯಲ್ಲಿ ಆಸೀನಗೊಳಿಸಿದರು. ಹಾಗೆಯೇ ಪಲ್ಲಕ್ಕಿಯಲ್ಲಿ ಶ್ರೀ ಸುದರ್ಶನ ಚಕ್ರ ತಾಳ್ವಾರರನ್ನು ಆಸೀನಗೊಳಿಸಿದರು. ಆನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಗಜ ಧ್ವಜಪಟ ಸಹಿತವಾಗಿ ಶ್ರೀ ಪದ್ಮಾವತಿ ಅಮ್ಮನವರಿಗೆ, ಸುದರ್ಶನ ಚಕ್ರ ತಾಳ್ವಾರರಿಗೆ ಮಾಡ ಬೀದಿಗಳಲ್ಲಿ ಉತ್ಸವವನ್ನು ನೆರವೇರಿಸಿದರು. ಆನಂತರ ಆಲಯದ ಬಂಗಾರದ ಧ್ವಜಸ್ತಂಭದ ಬಳಿ ಶ್ರೀ ಪದ್ಮಾವತಿ ಅಮ್ಮನವರನ್ನು ಆಸೀನಗೊಳಿಸಿ ಪಾಂಚರಾತ್ರ ಆಗಮುಕ್ತವಾಗಿ ಧ್ವಜಸ್ತಂಭಕ್ಕೆ ಸ್ನಪನ ತಿರುಮಂಜನ ನಿರ್ವಹಿಸಿದರು. ತದನಂತರ ಟಿಟಿಡಿ ಇಒ ಜೆ ಶ್ಯಾಮಲರಾವ್ ದಂಪತಿಗಳೊಂದಿಗೆ ಅರ್ಚಕರು ಮಹಾಸಂಕಲ್ಪ ಪೂಜೆಯನ್ನು ಮಾಡಿದರು. ತದನಂತರ ಸುಮೂರ್ತ ಸಮಯದಲ್ಲಿ ಧನುರ್ಲಗ್ನದಲ್ಲಿ ಮಂಗಳ ವಾದ್ಯಗಳ ನಡುವೆ ಗಜಧ್ವಜ ಪಟವನ್ನು ಆರೋಹಣ ಮಾಡಿ ಅಮ್ಮನವರ ಬ್ರಹ್ಮೋತ್ಸವಗಳಿಗೆ ಸಕಲ ದೇವತೆಗಳನ್ನು ಆಹ್ವಾನಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ, ಜೆಇಒ ವಿ ವೀರಬ್ರಹ್ಮಂ, ಸಿವಿ ಆ್ಯಂಡ್ ಎಸ್ಒ ಶ್ರೀಧರ್ ಮತ್ತಿತರರು ಪಾಲ್ಗೊಂಡಿದ್ದರು. ಆನಂತರ ಟಿಟಿಡಿ ಅಧಿಕಾರಿಗಳಿಗೆ ಕಂಕಣ ಭಟ್ಟರ್ ಮಣಿಕಂಠಸ್ವಾಮಿ, ಆಗಮ ಪಂಡಿತರು, ಅರ್ಚಕರು ವೇದಾಶೀರ್ವಚನ ಮಾಡಿದರು. ಈ ಸಂದರ್ಭವಾಗಿ ಅಮ್ಮನವರ ಬ್ರಹ್ಮೋತ್ಸವಗಳಿಗಾಗಿ ಬರುವ ಭಕ್ತರಿಗೆ ಶ್ರೀ ಪದ್ಮಾವತಿ ಅಮ್ಮನವರ ಆಲಯ ಬಳಿ ತುಳಸಿ ಸಸಿಗಳನ್ನು ನೀಡುವ ಕಾರ್ಯಕ್ರಮ ಪ್ರಾರಂಭವಾಯಿತು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಕಾರ್ತಿಕ ಬ್ರಹ್ಮೋತ್ಸವವನ್ನು ಪುರಸ್ಕರಿಸಿ ಪ್ರತಿದಿನ ಅಮ್ಮನವರ ಬ್ರಹ್ಮೋತ್ಸವಗಳಿಗೆ ಬರುವ ಭಕ್ತರಿಗೆ ಟಿಟಿಡಿ ಅರಣ್ಯ ಇಲಾಖೆ ವಿಭಾಗದ ಆಧ್ವರ್ಯದಲ್ಲಿ ತುಳಸಿ ಸಸಿಗಳನ್ನು ವಿತರಿಸುವರು.
ಪರಮ ಪವಿತ್ರ ಕಾರ್ತಿಕ ಮಾಸದ ಶುಭ ವೇಳೆ ತಿರುಪತಿಯ ಕಪಿಲ ತೀರ್ಥದ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರ ಆಲಯವು ಪಂಚಾಕ್ಷರಿ ನಾಮದೊಂದಿಗೆ ಪ್ರತಿಧ್ವನಿಸಿತು. ಕಾರ್ತಿಕ ಮಾಸವನ್ನು ಪುರಸ್ಕರಿಸಿ ಟಿಟಿಡಿ ಆಧ್ವರ್ಯದಲ್ಲಿ ಕಪಿಲ ತೀರ್ಥದಲ್ಲಿ ನವೆಂಬರ್ 2ನೇ ತಾರೀಖಿನಿಂದ ಡಿಸೆಂಬರ್ 1ನೇ ತಾರೀಖಿನವರೆಗೂ ಕಾರ್ತಿಕ ಮಾಸ ವಿಶೇಷ ಪೂಜೆ, ಹೋಮ, ಮಹೋತ್ಸವಗಳು ಘನವಾಗಿ ಜರುಗುತ್ತಿವೆ. ಈ ಸಂದರ್ಭವಾಗಿ ಬೆಳಗ್ಗೆ ಶ್ರೀ ಕಪಿಲೇಶ್ವರ ಸ್ವಾಮಿಯವರ ರುದ್ರಹೋಮ ಸಂಪ್ರದಾಯ ಶೋಭಿತವಾಗಿ ಜರುಗುತ್ತಿವೆ. ಈ ತಿಂಗಳ 19ನೇ ತಾರೀಖಿನಿಂದ 29ನೇ ತಾರೀಖಿನವರೆಗೂ 11 ದಿನಗಳ ಕಾಲ ರುದ್ರಹೋಮ ಜರುಗುತ್ತಿದೆ. ಈ ಕ್ರಮದಲ್ಲಿ ರುದ್ರಹೋಮದ ಅಂಗವಾಗಿ ಬೆಳಗ್ಗೆ ಆಲಯ ಪ್ರಾಂಗಣದಲ್ಲಿ ಏರ್ಪಾಟು ಮಾಡಿದ ಯಾಗಶಾಲೆಯ ಪ್ರಾಂಗಣದಲ್ಲಿ ಅರ್ಚಕರು ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಯವರನ್ನು ಸೋಮಸ್ಕಂದ ಮೂರ್ತಿ ಸ್ವಾಮಿ ಅಲಂಕಾರದಲ್ಲಿ ಆಸೀನಗೊಳಿಸಿದರು. ಗಣಪತಿ ಪೂಜೆ, ಹೋಮ ಕುಂಭ ಪೂಜೆ, ಏಕದಶ ರುದ್ರ ಪೂಜೆ, ರುದ್ರ ಪಾರಾಯಣ, ರುದ್ರಹೋಮವನ್ನು ವೈಭವವಾಗಿ ನಿರ್ವಹಿಸಿ ಲಘು ಪೂರ್ಣಾಹುತಿ ಸಮರ್ಪಿಸಿದರು. ಶ್ರೀವಾರಿ ಪಟ್ಟದ ರಾಣಿ ಶ್ರೀ ಪದ್ಮಾವತಿ ಅಮ್ಮನವರ ಕಾರ್ತಿಕ ಬ್ರಹ್ಮೋತ್ಸವಗಳ ಅಂಗವಾಗಿ ತಿರುಚಾನೂರು ಕ್ಷೇತ್ರದಲ್ಲಿ ಬುಧವಾರ ರಾತ್ರಿ ಅಂಕುರಾರ್ಪಣೆ ಶಾಸ್ತ್ರೋಕ್ತವಾಗಿ ಜರುಗಿತು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಬ್ರಹ್ಮೋತ್ಸವಗಳು ನವೆಂಬರ್ 28ನೇ ತಾರೀಖಿನಿಂದ ಡಿಸೆಂಬರ್ 6ನೇ ತಾರೀಖಿನವರೆಗೂ ವೈಭವವಾಗಿ ನಿರ್ವಹಿಸುವುದಕ್ಕಾಗಿ ಟಿಟಿಡಿ ಸಮನ್ನತವಾದ ಏರ್ಪಾಟುಗಳನ್ನು ಮಾಡಿದೆ. ಈ ಪ್ರಯುಕ್ತ ಬುಧವಾರ ಸಂಜೆ ಆಲಯದ ಯಾಗಶಾಲೆಯಲ್ಲಿ ಪಾಂಚರಾತ್ರ ಆಗಮ ಪಂಡಿತರು, ಅರ್ಚಕರು ವಿಶ್ವಕ್ಸೇನ ಪೂಜೆ, ಪುಣ್ಯಾಹ ವಾಚನ ಮತ್ತಿತರ ವೈದಿಕ ಕ್ರತುಗಳನ್ನು ಆಗಮೋಕ್ತವಾಗಿ ನಿರ್ವಹಿಸಿದರು. ಆನಂತರ ಸೇನಾಧಿಪತಿ ಉತ್ಸವವನ್ನು ನೇತ್ರಪರ್ವವಾಗಿ ನಿರ್ವಹಿಸಿದರು. ವಿಶ್ವಕ್ಸೇನಾರವರು ತಿರುಚಿಯಲ್ಲಿ ಆಸೀನರಾಗಿ ಮಂಗಳವಾದ್ಯಗಳ ನಡುವೆ ಆಲಯದ ಮಾಡಬೀದಿಗಳಲ್ಲಿ ವಿಹರಿಸುತ್ತಾ ಬ್ರಹ್ಮೋತ್ಸವಗಳ ಏರ್ಪಾಟುಗಳನ್ನು ಪರಿವೀಕ್ಷಿಸಿದರು. ಆನಂತರ ಶುಕ್ರವಾರ ತೋಟದಲ್ಲಿ ಆಗಮ ಪಂಡಿತರು, ಅರ್ಚಕರು ವೈದಿಕ ಕ್ರತುವುಗಳನ್ನು ನಿರ್ವಹಿಸಿ ಹುತ್ತದ ಮಣ್ಣನ್ನು ಶೇಖರಿಸಿ ಆಲಯದ ಯಾಗಶಾಲೆಗೆ ತಂದರು. ಅಲ್ಲಿ ವೇದ ಮಂತ್ರೋಚ್ಚಾರಣೆಗಳು, ಮಂಗಳವಾದ್ಯಗಳ ನಡುವೆ ಮೇಥಿನಿ ಪೂಜೆ, ಮೃತ್ಸಂಗ್ರಹಣ ಮತ್ತಿತರ ಕ್ರತುವುಗಳನ್ನು ನಿರ್ವಹಿಸಿ ಆಗಮುಕ್ತವಾಗಿ ಅಂಕುರಾರ್ಪಣೆ ನೆರವೇರಿಸಿದರು. ಹಾಗೆಯೇ ಇಂದು ಬೆಳಗ್ಗೆ ಧ್ವಜಾರೋಹಣದೊಂದಿಗೆ ಅಮ್ಮನವರ ಕಾರ್ತಿಕ ಬ್ರಹ್ಮೋತ್ಸವಗಳು ವೈಭವವಾಗಿ ಪ್ರಾರಂಭವಾದವು. ಈ ಉತ್ಸವದಲ್ಲಿ ಟಿಟಿಡಿ ಇಒ ಜೆ ಶ್ಯಾಮಲರಾವ್, ಜೆಇಒ ವಿ ವೀರಬ್ರಹ್ಮಂ ಮತ್ತಿತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ತಿರುಪತಿ ಅಲಿಪಿರಿಯ ಧ್ಯಾನಾರಾಮಂನಲ್ಲಿರುವ ಶ್ರೀ ಉಮಾ ಬೃಹದೀಶ್ವರನಿಗೆ ಕಾರ್ತಿಕ ಮಾಸೋತ್ಸವ ರುದ್ರಾಭಿಷೇಕ ವೈಭವದಿಂದ ಜರುಗುತ್ತಿದೆ. ಕಾರ್ತಿಕ ಮಾಸದಲ್ಲಿ ಶ್ರೀ ಉಮಾ ಬೃಹದೀಶ್ವರನ ಅಭಿಷೇಕ ದರ್ಶನ, ಮಹಾಲಿಂಗ ಬಿಲ್ವಾರ್ಚನೆಯ ದರ್ಶನ ಸಕಲ ಶುಭಪ್ರದ. ಈ ಪ್ರಯುಕ್ತ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ತಿರುಪತಿ ಅಲಿಪಿರಿಯ ಧ್ಯಾನಾರಾಮಂನಲ್ಲಿರುವ ಶ್ರೀ ಉಮಾ ಬೃಹದೀಶ್ವರನಿಗೆ ರುದ್ರಾಭಿಷೇಕವನ್ನು ವೇದೋಕ್ತವಾಗಿ ನಿರ್ವಹಿಸಿದರು. ಇದರ ಅಂಗವಾಗಿ ಬೆಳಗ್ಗೆ ಮಹಾಗಣಪತಿ ಆರಾಧನೆ, ಷೋಡಶೋಪಚಾರಯುಕ್ತವಾಗಿ ಶ್ರೀ ಉಮಾ ಬೃಹದೀಶ್ವರನಿಗೆ ಪಂಚಾಮೃತಗಳು, ಕುಂಕುಮ, ಭಸ್ಮಂ, ಚಂದನಾದಿ ಪರಿಮಳ ದ್ರವ್ಯಗಳೊಂದಿಗೆ ಲಘುನ್ಯಾಸ ಪೂರ್ವಕ ರುದ್ರಾಭಿಷೇಕ ವೇದೋಕ್ತವಾಗಿ ಜರುಗಿತು. ಆನಂತರ ನಾಗಾಭರಣ ಭೂಷಿತರಾದ ಶ್ರೀ ಉಮಾ ಬೃಹದೀಶ್ವರ ಸ್ವಾಮಿಗೆ ಸುಂದರ ಅಲಂಕಾರಗಳ ನಡುವೆ ಪುಷ್ಪಾರ್ಚನೆ, ಮಹಾಲಿಂಗಾರ್ಚನೆ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಿ
ಆ ಕ್ಷೇತ್ರದಲ್ಲಿ ಜ್ಞಾನ ಪ್ರಸೂನಾಂಬ ಸಮೇತ ಶ್ರೀ ವಾಯುಲಿಂಗೇಶ್ವರ ಆಲಯ ಪ್ರಾಂಗಣದಲ್ಲಿ ಕಾರ್ತಿಕ ಮಾಸ ವಿಶೇಷ ಪೂಜೆಗಳು ಮಹತ್ತರವಾಗಿ ಜರುಗುತ್ತಿವೆ. ಈ ಸಂದರ್ಭವಾಗಿ ಆಲಯದ ಅಲಂಕಾರ ಮಂಟಪದಲ್ಲಿ ಶ್ರೀ ಸೋಮಸ್ಕಂದ ಮೂರ್ತಿಯವರನ್ನು, ಶ್ರೀ ಜ್ಞಾನ ಪ್ರಸೂನಾಂಬ ದೇವಿಯನ್ನು, ಪರಿವಾರ ದೇವತಾ ಮೂರ್ತಿಗಳನ್ನು ಸಕಲಾಭರಣ ಭೂಷಿತವಾಗಿ ಪುಷ್ಪಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಿ ಬೇರೆ ಬೇರೆ ಚಪ್ಪರಗಳಲ್ಲಿ ಆಸೀನಗೊಳಿಸಿದರು. ಆನಂತರ ಪಂಡಿತರ ವೇದ ಮಂತ್ರೋಚ್ಚಾರಣೆಗಳು, ಮಂಗಳವಾದ್ಯಗಳ ನಡುವೆ ಅರ್ಚಕರು ಸ್ವಾಮಿ ಅಮ್ಮನವರಿಗೆ ಲಕ್ಷ ಬಿಲ್ವಾರ್ಚನೆ, ಕುಂಕುಮಾರ್ಚನೆ ಸೇವೆಗಳನ್ನು ಪೂರ್ಣಗೊಳಿಸಿ ಮಹಾ ಮಂಗಳ ನೀರಾಜನ ಸಮರ್ಪಿಸಿದರು. ಪ್ರಸಿದ್ಧ ಪುಣ್ಯಕ್ಷೇತ್ರ ಸಿಂಹಾಚಲಂ ಶ್ರೀ ವರಾಹ ಲಕ್ಷ್ಮೀ ನೃಸಿಂಹಸ್ವಾಮಿಯವರ ದೇವಾಲಯದಲ್ಲಿ ಸ್ವರ್ಣ ಪುಷ್ಪಾರ್ಚನೆ ಘನವಾಗಿ ಜರುಗಿತು. ಆಲಯದ ಪ್ರಾಂಗಣದಲ್ಲಿರುವ ಕಲ್ಯಾಣ ಮಂಟಪದಲ್ಲಿ ದೇವಿಯರ ಸಮೇತ ಸ್ವಾಮಿಯವರನ್ನು ಸರ್ವಾಂಗ ಶೋಭಿತವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ಸಂಕಲ್ಪ ಪೂಜೆಗಳನ್ನು ನಿರ್ವಹಿಸಿ ಆನಂತರ ಶತನಾಮಾವಳಿ ನಿರ್ವಹಿಸಿದರು. ತದನಂತರ 108 ಬಂಗಾರದ ಪುಷ್ಪಗಳೊಂದಿಗೆ ಅರ್ಚನೆ ನಿರ್ವಹಿಸಿ ಮಹಾ ಮಂಗಳಾರತಿ ಸಮರ್ಪಿಸಿದರು. ಸ್ವರ್ಣ ಪುಷ್ಪಾರ್ಚನೆ ಸೇವೆಗಳಲ್ಲಿ ಶ್ರೀ ಲಕ್ಷ್ಮೀ ನೃಸಿಂಹ ಸ್ವಾಮಿಯವರು ದೇವಿಯ ಶೋಭಿತವಾಗಿ ಕಂಡರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಪಾವನ ಗೋದಾವರಿ ತೀರದಲ್ಲಿರುವ ಪರಮ ಪವಿತ್ರ ಪುಣ್ಯಕ್ಷೇತ್ರ ಭದ್ರಾಚಲಂ ಶ್ರೀರಾಮ ನಾಮಸ್ಮರಣೆಗಳೊಂದಿಗೆ ಪ್ರತಿಧ್ವನಿಸಿತು. ತ್ರೇತಾಯುಗದಲ್ಲಿ ಭರತನು ಶ್ರೀರಾಮನ ಪಾದುಕೆಗಳಿಗೆ ಪೂಜಿಸಿ ಸೇವೆ ಸಲ್ಲಿಸಿದ ವಿಶೇಷ ಘಟ್ಟವನ್ನು ಸ್ಮರಣಿಸುತ್ತಾ ಇಂದು ಗೋದಾವರಿ ತೀರದಲ್ಲಿ ಭದ್ರಾದ್ರಿ ರಾಮಯ್ಯ ಪಾದುಕೆಗಳಿಗೆ ಪುಷ್ಪಾರ್ಚನೆ ಸೇವೆ ಘನವಾಗಿ ಜರುಗಿತು. ಭಕ್ತರು ಸಂಪ್ರದಾಯ ವಸ್ತ್ರಧಾರಣೆಯೊಂದಿಗೆ ಕೋಲಾಟವಾಡುತ್ತಾ ರಾಮನಾಮ ಕೀರ್ತನೆಗಳನ್ನು ಆಲಾಪಿಸುತ್ತಾ ಆಲಯದಿಂದ ಶ್ರೀರಾಮಚಂದ್ರನ ಪಾದುಕೆಗಳನ್ನು ಮೆರವಣಿಗೆಯಾಗಿ ಗೋದಾವರಿ ತೀರಕ್ಕೆ ತಂದರು. ಅಲ್ಲಿ ಅರ್ಚಕರು ಆಗಮ ಕೈಂಕರ್ಯಗಳೊಂದಿಗೆ ಸಂಪ್ರದಾಯಬದ್ಧವಾಗಿ ಶ್ರೀರಾಮ ಪಾದುಕೆಗೆ ಪುಷ್ಪಾರ್ಚನೆ ನಿರ್ವಹಿಸಿದರು. ಅನಂತ ಪಾವನ ಗೋದಾವರಿ ಮಾತೆಗೆ ಪುಷ್ಕರಣಿ ಆರತಿ ಕಾರ್ಯಕ್ರಮ ಜರುಗಿತು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಬ್ರಹ್ಮೋತ್ಸವಗಳನ್ನು ಪುರಸ್ಕರಿಸಿ ಶುಕ್ರವಾರ ಪೂತೋಟದಲ್ಲಿ ಫಲಪುಷ್ಪ ಪ್ರದರ್ಶನ ಶಾಲೆಯನ್ನು ಗುರುವಾರ ಪ್ರಾರಂಭಿಸಿದರು.
ಟಿಟಿಡಿ ಇಒ ಜೆ ಶ್ಯಾಮಲರಾವ್, ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ, ಜೆಇಒ ವಿ ವೀರಬ್ರಹ್ಮಂ, ಸಿವಿ ಆ್ಯಂಡ್ ಎಸ್ಒ ಎಸ್ ಶ್ರೀಧರ್ ಅವರು ಮೊದಲಿಗೆ ಶುಕ್ರವಾರ ಪೂತೋಟದ ಮಂಟಪದಲ್ಲಿ ಆಸೀನರಾಗಿರುವ ಶ್ರೀ ಪದ್ಮಾವತಿ ಅಮ್ಮನವರ ಸನ್ನಿಧಿಯಲ್ಲಿ ಪೂಜೆಗಳನ್ನು ನಿರ್ವಹಿಸಿ ಆನಂತರ ಶುಕ್ರವಾರ ಪೂತೋಟದಲ್ಲಿ ಏರ್ಪಾಟು ಮಾಡಿರುವ ಫಲಪುಷ್ಪ ಪ್ರದರ್ಶನ ಶಾಲೆಯನ್ನು ಟಿಟಿಡಿ ಇಒ ಜೆ ಶ್ಯಾಮಲರಾವ್ ಪ್ರಾರಂಭಿಸಿದರು. ಆನಂತರ ಪ್ರದರ್ಶನ ಶಾಲೆಯಲ್ಲಿ ಏರ್ಪಾಟು ಮಾಡಿರುವ ಯುಗಗಳ ಪೌರಾಣಿಕ ಇತಿಹಾಸವನ್ನು ತಿಳಿಸುವ ಘಟ್ಟಗಳನ್ನು ಅಧಿಕಾರಿಗಳು ವೀಕ್ಷಿಸಿದರು. ಹಾಗೆಯೇ ಶ್ರೀ ವೆಂಕಟೇಶ್ವರ ಆರ್ಟ್ ಸೊಸೈಟಿ ಗ್ಯಾಲರಿಯನ್ನು ಟಿಟಿಡಿ ಇಒ ಜೆ ಶ್ಯಾಮಲರಾವ್, ಎಸ್ವಿಬಿಸಿ ಗ್ಯಾಲರಿಯನ್ನು ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಪ್ರಾರಂಭಿಸಿದರು. ಈ ಸಂದರ್ಭವಾಗಿ ಎಸ್ವಿಬಿಸಿ ಬ್ರೋಚರ್ಗಳನ್ನು ಟಿಟಿಡಿ ಇಒ ಶ್ಯಾಮಲರಾವ್ ಲೋಕಾರ್ಪಣೆ ಮಾಡಿ ಕ್ಯೂಆರ್ ಕೋಡ್ ಅನ್ನು ವೀಕ್ಷಿಸಿದರು. ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿದವರಿಗೆ ಎಸ್ವಿಬಿಸಿಯಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ವೀಕ್ಷಿಸಬಹುದು. ಹಾಗೆಯೇ ತಿರುಮಲ ತಿರುಪತಿ ಪಿರಮಿಡ್ ಸೊಸೈಟಿ ಸ್ಟಾಲ್, ಶಿಲ್ಪಕಲಾ ಪ್ರದರ್ಶನ, ಉಚಿತ ಆಯುರ್ವೇದ ವೈದ್ಯ ಶಿಬಿರಗಳನ್ನು ಪ್ರಾರಂಭಿಸಿದರು. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಉಡುಪಿಯ ತೆಂಕಪೇಟೆಯಲ್ಲಿ ಇರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀದೇವರಿಗೆ ವನಭೋಜನೋತ್ಸವ ನಡೆಯಿತು. ಇದರ ಅಂಗವಾಗಿ ಪಲ್ಲಕ್ಕಿ ಉತ್ಸವವು ಜರುಗಿತು. ನಂತರ ಪಂಚಾಮೃತದೊಂದಿಗೆ ಸಿಯಾಳ ಅಭಿಷೇಕ ಮಾಡಿ ಪುಣ್ಯಾಹ ಹೋಮವನ್ನು ಮಾಡಿ ಭಜನೆ ಹಾಗೂ ವಿಷ್ಣು ಸಹಸ್ರನಾಮ ಪಾರಾಯಣದೊಂದಿಗೆ ಮಹಾಪೂಜೆಯನ್ನು ಮಾಡಲಾಯಿತು.
ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ದೀಪಾವಳಿಯ ಬಲೀಂದ್ರ ಪೂಜೆ ನಡೆಯಿತು. ಬಲೀಂದ್ರ ಪೂಜೆಯ ಅಂಗವಾಗಿ ಬಲಿ ಹೊರಟು ಶ್ರೀ ದೇವರ ವರ್ಷದ ಪ್ರಥಮ ಸವಾರಿಯಾಗಿ ಪೊಕರೆ ಉತ್ಸವವು ಕಾರ್ತಿಕ ಮಾಸದ ಹಸ್ತ ನಕ್ಷತ್ರ ಒದಗುವ ನವೆಂಬರ್ 26ರಂದು ಸಂಜೆ ವೈಭವದಿಂದ ನಡೆಯಿತು. ನಂದಿ ಮುಖವಾಡ ಧರಿಸಿದ ದೈವ ಶ್ರೀದೇವರನ್ನು ಪೊಕರೆ ಕಟ್ಟೆಗೆ ಕರೆದುಕೊಂಡು ಬರುವುದೇ ವಿಶೇಷ. ಸಂಜೆ ಶ್ರೀದೇವರ ಬಲಿ ಹೊರಟು ದೇಗುಲದ ಪಶ್ಚಿಮ ದ್ವಾರದಿಂದ ರಾಜಮಾರ್ಗದಲ್ಲಿ ಭಂಡಾರದ ಬಿರುದಾವಳಿ, ಛತ್ರಚಾಮರ, ಬೇತಾಳ, ಹಸ್ತ್ರಕೊಡೆ, ದಂಡು ಶಿಲಾಲು, ವಾದ್ಯಮೇಳ, ನಂದಿ ಮುಖವಾಡದ ದೈವದೊಂದಿಗೆ ನೇರವಾಗಿ ಪೊಕರೆ ಕಟ್ಟೆಗೆ ತೆರಳಿ ಪೊಕರೆ ಕಟ್ಟೆಯಿಂದ ದೇವಳದ ಗದ್ದೆಯನ್ನು ನೋಡಿದ ಬಳಿಕ ಶ್ರೀದೇವರು ಕಟ್ಟೆಯಲ್ಲಿ ವಿರಾಜಮಾನರಾದರು. ತದನಂತರ ಪ್ರಧಾನ ಅರ್ಚಕ ವೇಮು ವಿಎಸ್ ಭಟ್ ಮೂಲ ನಾಗನದಲ್ಲಿ ತಂಬಿಲ ಸೇವೆ ನೆರವೇರಿಸಿದರು. ಪೊಕರೆ ಸಿದ್ಧಪಡಿಸಿದ ಸ್ಥಳದಲ್ಲಿ ದೈವ ಮಧ್ಯಸ್ಥ ನ್ಯಾಯವಾದಿ ಅವರು ನುಡಿಗಟ್ಟಿನೊಂದಿಗೆ ಪ್ರಾರ್ಥಿಸಿದರು. ಪೊಕರೆ ಉತ್ಸವಕ್ಕೆ ಸಂಬಂಧಿಸಿದವರು ಜೋಡು ಪೊಕರೆಗಳನ್ನು ದೇವರ ಮಾರು ಗದ್ದೆ ಮತ್ತು ಬಾಗಿತ ಮಾರು ಗದ್ದೆಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿದರು. ಬಳಿಕ ಪೊಕರೆ ಕಟ್ಟೆಯಲ್ಲಿ ಶ್ರೀದೇವರಿಗೆ ದೀವಟಿಕೆ ಪ್ರಣಾಮ್, ಕಟ್ಟೆ ಪೂಜೆ ನಡೆದು ಬುಲೆ ಕಾಣಿಕೆಯನ್ನು ಸಂಪ್ರದಾಯದಂತೆ ಸೀಮಿತ ಭಕ್ತರಿಗೆ ಸಿಯಾಳ ವಿತರಿಸಲಾಯಿತು. ಈ ದೇವರು ದೇವಳದಿಂದ ಹೊರಡುವ ಸಂದರ್ಭ ಒಳಾಂಗಣದಲ್ಲಿ 2 ಬಲಿ ಉತ್ಸವ ಸುತ್ತು ಬಂದು ಹೊರಾಂಗಣದಲ್ಲಿ 1.5 ಸುತ್ತಿನೊಂದಿಗೆ ಪಶ್ಚಿಮ ದ್ವಾರದ ಮೂಲಕ ರಾಜಮಾರ್ಗದಲ್ಲಿ ಪೊಕರೆ ಕಟ್ಟಿಗೆ ನೇರವಾಗಿ ಬರುತ್ತಾರೆ. ಆಗ ಎಲ್ಲಿಯೂ ಆರತಿ ಸ್ವೀಕರಿಸದ ದೇವರು ಮರಳಿ ದೇವಸ್ಥಾನಕ್ಕೆ ಹೋಗುವ ದಾರಿಯುದ್ದಕ್ಕೂ ಭಕ್ತರಿಂದ ಆರತಿ ಸ್ವೀಕರಿಸುತ್ತಾರೆ. ಜೊತೆಗೆ ಪಶ್ಚಿಮ ದ್ವಾರದಿಂದಲೇ ಹೊರಾಂಗಣದ ಬಲಿ ಉತ್ಸವ ಸುತ್ತೂರ್ಣ ಮಾಡಿ ಒಳಾಂಗಣಕ್ಕೆ ತೆರಳುತ್ತಾರೆ. ಹೊಸೂರಿನ ಡೆಂಕಣಿಕೋಟೆಯಲ್ಲಿರುವ ಶ್ರೀ ಬೇಟೆರಾಯಸ್ವಾಮಿ ಆಲಯದಲ್ಲಿ ಕಲ್ಯಾಣೋತ್ಸವ ವೈಭವದಿಂದ ಜರುಗಿತು. ಹೊಸೂರು ಸಮೀಪದ ಡೆಂಕಣಿಕೋಟೆ ಪಟ್ಟಣದಲ್ಲಿ ನೆಲೆಗೊಂಡ ಅತಿ ಪುರಾತನ ದೇವಾಲಯವಾದ ಸೌಂದರ್ಯವಳ್ಳಿ ಸಮೇತ ಶ್ರೀ ಬೇಟೆರಾಯಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಯವರ ಕಲ್ಯಾಣೋತ್ಸವ ವೈಭವದಿಂದ ನಿರ್ವಹಿಸಿದರು. ಇದರ ಅಂಗವಾಗಿ ಆಲಯ ಪ್ರಾಂಗಣದಲ್ಲಿ ಸೌಂದರ್ಯವಳ್ಳಿ ಸಮೇತ ಶ್ರೀ ಬೇಟೆರಾಯಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಪ್ರತ್ಯೇಕವಾಗಿ ಅಲಂಕರಿಸಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ತರುವಾಯ ಆಗಮ ಶಾಸ್ತ್ರದ ನಿಯಮಾವಳಿ ಪ್ರಕಾರ ಸೌಂದರ್ಯವಳ್ಳಿ ಮತ್ತು ಬೇಟೆರಾಯಸ್ವಾಮಿಯವರಿಗೆ ವೇದ ಪಂಡಿತರು ಮಂತ್ರ ಪಠಣ ಮಾಡುತ್ತಾ ಮಾಂಗಲ್ಯ ಧಾರಣೆ ಮಾಡಿದರು. ತರುವಾಯ ಮಹಾ ಮಂಗಳಾರತಿಯನ್ನು ನಿರ್ವಹಿಸಿ ಸ್ವಾಮಿಯವರನ್ನು ಆಲಯ ಪ್ರಾಂಗಣದಲ್ಲಿ ಮೆರವಣಿಗೆ ನಿರ್ವಹಿಸಿದರು. ತರುವಾಯ ತೀರ್ಥಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಿದರು. ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು.
ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದ ಕಲ್ಕುಂದ ಬಸವನ ಮೂಲ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷವಾಗಿ ಮಹಾರುದ್ರ ಯಾಗ ನಡೆಯಿತು. ಶಿವರಾಮ ಭಟ್ ತಂತ್ರಿಯವರು ಮತ್ತು ಸದಾಶಿವ ಭಟ್ ಯಡಮಂಗಲ ರವರ ನೇತೃತ್ವದಲ್ಲಿ ವಿಶೇಷ ಮಹಾರುದ್ರ ಯಾಗ ಬೆಳಗ್ಗೆ ಆರಂಭಗೊಂಡು ಮಧ್ಯಾಹ್ನ ಪೂರ್ಣಾಹುತಿಯಾಗಿ ಸಮಾಪನಗೊಂಡಿತು. ಪುರೋಹಿತರಿಂದ ಏಕಕಾಲದಲ್ಲಿ ಸಾಮೂಹಿಕವಾಗಿ 1333 ರುದ್ರ ಪಠಣವನ್ನು ಪಾರಾಯಣ ಮಾಡುವುದರೊಂದಿಗೆ ದೇವರಿಗೆ ಸಮರ್ಪಣೆ ಮಾಡಲಾಯಿತು. ಬಳಿಕ ದೇವರಿಗೆ ವಿಶೇಷ ಮಹಾಪೂಜೆ ನಡೆಯಿತು. ಕೋಲಾರ ಜಿಲ್ಲೆ ಮತ್ತು ಆಂಧ್ರಪ್ರದೇಶ ಗಡಿ ಭಾಗದಲ್ಲಿರುವ ಶ್ರೀ ಧನುಮಕೊಂಡ ಗಂಗಮ್ಮ ದೇವಾಲಯದಲ್ಲಿ ಸ್ಥಿರಬಿಂಬ ಪ್ರತಿಷ್ಠಾ ಕಾರ್ಯಕ್ರಮ ವೈಭವದಿಂದ ಜರುಗಿತು. ಕೋಲಾರ ಜಿಲ್ಲೆ ಮತ್ತು ಆಂಧ್ರಪ್ರದೇಶದ ಗಡಿ ಭಾಗದಲ್ಲಿರುವ ಕೈಗಲ್ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಧನುಮಕೊಂಡ ಗಂಗಮ್ಮ ದೇವಾಲಯದಲ್ಲಿ ಸ್ಥಿರಬಿಂಬ ಪ್ರತಿಷ್ಠಾ ಕಾರ್ಯಕ್ರಮವು ವೈಭವದಿಂದ ಜರುಗುತ್ತಿದೆ. ಈ ನಿಮಿತ್ತ ಗಣಪತಿ ಪೂಜೆ, ಪುಣ್ಯಾಹವಾಚನ, ವಿವಿಧ ದೇವತಾ ಕಳಶಗಳನ್ನು ಪ್ರತಿಷ್ಠಾ ಮತ್ತು ಸರ್ವ ದೇವತಾ ವಾಹನ ಪೂಜೆಗಳು ವೈಭವದಿಂದ ಜರುಗಿದವು. ನಂತರ ಹೋಮಕುಂಡ ಪೂಜೆ, ಅಗ್ನಿ ಪ್ರತಿಷ್ಠೆ ಹಾಗೂ ಗಣಪತಿ ವಾಸ್ತು ಶಾಂತಿ ಹೋಮಗಳನ್ನು ಆಚರಿಸಲಾಯಿತು. ಆನಂತರ ಗೋಪುರ ಕಲಶಗಳಿಗೆ ಪೂಜೆಯನ್ನು ಸಲ್ಲಿಸಿ ತರುವಾಯ ಗೋಪುರ ಕಲಶಗಳನ್ನು ಭಕ್ತರು ಶಿರದ ಮೇಲೆ ಹೊತ್ತು ಆಲಯ ಪ್ರದಕ್ಷಿಣೆಯಾಗಿ ಬಂದು ಗೋಪುರದ ಮೇಲೆ ಸ್ಥಾಪಿಸಲಾಯಿತು. ಬಳಿಕ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾದರು. ಮೈಸೂರಿನ ಅಗ್ರಹಾರದಲ್ಲಿರುವ ಉತ್ತರಾದಿ ಮಠದಲ್ಲಿ ಕಾರ್ತಿಕ ಮಾಸದ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಮೊದಲಿಗೆ ಮಠದ ಆವರಣದಲ್ಲಿ ದೀಪಗಳನ್ನು ಹಚ್ಚಲಾಯಿತು. ತರುವಾಯ ಗರ್ಭಾಲಯದಲ್ಲಿರುವ ದೇವರನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ನಂತರ ಚಾಮರ ಸೇವೆಯೊಂದಿಗೆ ಮಹಾಪೂಜೆಯನ್ನು ನೆರವೇರಿಸಲಾಯಿತು. ಭಕ್ತರು ವಿಶೇಷ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಪುನೀತರಾದರು. ಬೆಂಗಳೂರಿನ ಅರೇಹಳ್ಳಿಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಸ್ವಾಮಿಯ ಬೃಂದಾವನಕ್ಕೆ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ವಿವಿಧ ಬಗೆಯ ಧೂಪ ದೀಪಗಳಿಂದ ಮಂಗಳ ಆರತಿ ನೆರವೇರಿಸಲಾಯಿತು. ನೆರೆದ ಅನೇಕ ಭಕ್ತರು ರಾಯರ ಕೃಪೆಗೆ ಪಾತ್ರರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಸಮರ್ಪಣಾ ಕಲಾಕುಟೀರ ಉಡುಪಿ ಇವರಿಂದ ಒಡಿಸಿ ನೃತ್ಯ ಕಾರ್ಯಕ್ರಮ ನಡೆಯಿತು. ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಕಲಾಮಂದಿರ ಅಕಾಡೆಮಿ ಆಫ್ ಆರ್ಟ್ಸ್ ಸಭಾಂಗಣದಲ್ಲಿ ನೃತ್ಯ ಕಾರ್ಯಕ್ರಮ ಜರುಗಿತು. ವಸುಂಧರೋತ್ಸವ 40ನೇ ಶಾಸ್ತ್ರೀಯ ನೃತ್ಯ ಮತ್ತು ಸಂಗೀತದ ವಾರ್ಷಿಕ ರಾಷ್ಟ್ರೀಯ ಉತ್ಸವದ ಅಂಗವಾಗಿ ಮೈಸೂರಿನ ಕಲಾವಿದರಾದ ವಿದುಷಿಯರಾದ ನಿತ್ಯಶ್ರೀ ಮತ್ತು ಚಿನ್ಮಯಿ ಭಾರದ್ವಾಜ್ ರವರಿಂದ ನೃತ್ಯ ಕಾರ್ಯಕ್ರಮ ನೆರವೇರಿತು. ಕೋಲಾರ ಜಿಲ್ಲೆಯ ವನರಾಶಿ ಗ್ರಾಮದಲ್ಲಿ ಶಿವಣ್ಣ ಸ್ವಾಮಿಗಳ ಮಠದಲ್ಲಿ ನಡೆದ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ವಿದುಷಿ ವಿದ್ಯಾ ಮತ್ತು ಲತಾರವರು ಗಾಯನವನ್ನು ನಡೆಸಿಕೊಟ್ಟರು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.
ॐ